ನಮಸ್ತೆ, ನಾನು ಪೃಥ್ವಿರಾಜ್. ಇದು ಕಾಸರಗೋಡು ಜಿಲ್ಲೆಯ ಕಾರಡ್ಕದಲ್ಲಿರುವಂತಹ ಒಂದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಾನು ಇಲ್ಲೇ ಕಲಿತದ್ದು. 1000ಕ್ಕಿಂತಲೂ ಹೆಚ್ಚು ಮಕ್ಕಳು ಕಲಿತಾ ಇದ್ದಾರೆ. ಇಲ್ಲಿ ಒಟ್ಟಾಗಿ 5 ಬೋರ್ವೆಲ್ಗಳಿತ್ತು. ಅದರಲ್ಲಿ 4 ಕೂಡ ಬತ್ತಿ ಹೋಗಿವೆ. ಇನ್ನು ಉಳಿದಿರುವುದು ಇದೊಂದೇ. ಅಡುಗೆಗಿರಲಿ, ಕುಡಿಯುವುದಕ್ಕಿರಲಿ ಎಲ್ಲದಕ್ಕೂ ಇರುವಂತಹ ನೀರು ಈ ಒಂದೇ ಬೋರ್ನಿಂದ ಬರ್ತದೆ. ಒಂದು 2-3 ವರ್ಷದಿಂದ ಇದರಲ್ಲಿರುವ ನೀರು ಕೂಡ ಕಮ್ಮಿ ಆಗ್ತಾ ಬರ್ತಾ ಇದೆ. ಅದನ್ನು ಹೇಗೆ ಪರಿಹರಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಾನು ನಿಮಗೆ ತೋರಿಸ್ತೇನೆ, ಬನ್ನಿ. ಛಾವಣಿ ನೀರನ್ನು ನೇರವಾಗಿ ಶುದ್ಧೀಕರಿಸಿ ಬೋರ್ವೆಲ್ಗೆ ರೀಚಾರ್ಜ್ ಮಾಡುವಂತಹ ಒಂದು ಸಿಸ್ಟಮ್ ಇದು. ಇನ್ಸ್ಪೈರ್ ಆರ್ಗನೈಸೇಷನ್ ಡೆವಲಪ್ ಮಾಡಿರುವಂತಹ 1 ಡ್ರಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್. ಸಾಂಪ್ರದಾಯಿಕವಾಗಿ ಬೋರ್ವೆಲ್ ಅನ್ನು ರೀಚಾರ್ಜ್ ಮಾಡಿಸುವಂತಹ ಒಂದು ವ್ಯವಸ್ಥೆ ಇದೆ. ಬೋರ್ವೆಲ್ನ ಸುತ್ತಲೂ ಒಂದು ದೊಡ್ಡ ಗುಂಡಿಯನ್ನು ತೋಡಿ ಅದರೊಳಗೆ ಮರಳು, ಕಲ್ಲು, ಜಲ್ಲಿ ಇತ್ಯಾದಿಗಳನ್ನು ತುಂಬಿಸಿ ಹತ್ತಿರವಿರುವಂತಹ ಎಲ್ಲ ಜಾಗೆಗಳ ನೀರನ್ನು ಹರಿದು ಅದರೊಳಗೆ ಬಿಡುತ್ತಾರೆ. ಅತ್ಯಂತ ಅಪಾಯಕಾರಿಯಾದಂತಹ ಒಂದು ವಿಧಾನ ಅದು. ಅದರ ಬದಲು ಅತ್ಯಂತ ಸುರಕ್ಷಿತವೂ ಅತ್ಯಂತ ಆಧುನಿಕವೂ ಆದಂತಹ ಈ ಫಿಲ್ಟರನ್ನು ಇನ್ಸ್ಪೈರ್ ಆರ್ಗನೈಸೇಷನ್ ಅವರು ಡೆವಲಪ್ ಮಾಡಿಕೊಟ್ಟಿದ್ದಾರೆ. ಇದು ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದರೆ, ಮೊದಲನೇದಾಗಿ ನಡುಭಾಗದಲ್ಲಿ ಒಂದು ಪರ್ಫರೇಟೆಡ್ ಪೈಪ್ ಇದೆ. ಅದರಲ್ಲಿ ಸಾಲಿಡ್ ಕಂಟಾಮಿನೆಂಟ್ಸ್ ಅಥವಾ ದೊಡ್ಡ ತ್ಯಾಜ್ಯಗಳು ಶುದ್ಧೀಕರಿಸಲ್ಪಡುತ್ತದೆ. ನಂತರ ಕೆಳಗಿನ ಭಾಗದಲ್ಲಿ ಬಯೋಕೆಮಿಕಲ್ ಕಾಟನ್ ಫಾರ್ಮ್ ಎನ್ನುವಂತಹ ಒಂದು ಫಾರ್ಮಿನ 2 ಕ್ಯಾಟ್ರೇಜ್ಗಳು ಬರ್ತದೆ. ಇದರಿಂದ ಏನು ಲಾಭ? ಒಂದು ಮೈಕ್ರೋ ಕಂಟಾಮಿನೆಂಟ್ಸ್ಗಳನ್ನು ಇದು ಶುದ್ಧೀಕರಿಸ್ತದೆ. ಮತ್ತು ಕೊನೆಯದಾಗಿ ಆಕ್ಟಿವೇಟೆಡ್ ಕಾರ್ಬನ್ನ ಒಂದು ಕ್ಯಾಟ್ರೇಜ್ ಇದೆ. ಇದರಿಂದ ಶುದ್ಧೀಕೃತಗೊಂಡಂತಹ ನೀರು ನೇರವಾಗಿ ಬೋರ್ವೆಲ್ಗೆ ರೀಚಾರ್ಜ್ ಆಗ್ತದೆ. ನೋಡಿ, ಇದು ಔಟ್ಲೆಟ್, ಇದು ಡ್ರೈನ್.